ನೀವೇನು ಹೇಳ್ದೇನೆ ಎಲ್ಲ ಅರ್ಥ ಮಾಡ್ಕೊಳ್ತೀನಿ ಕಮಲಿ ಅವರೇ. ಕೇವಲ ಒಂದು ಸಾರಿ ಕೇಳಿ ಸಿಚುಯೇಷನ್ನ ಹಗುರ ಮಾಡೋ ಪ್ರಯತ್ನ ನಂದಲ್ಲ. ಕಮಲಿ ಅವರೇ, ನಾನು ಇನ್ನೂ ಮಾತಾಡ್ತೀನಿ. ನನಗೆ ಉತ್ತರ ಕೊಡೋದಿರಲಿ. ನನ್ನ ಮಾತನ್ನು ಕೇಳಿಸ್ಕೊಳ್ದೆ ಹೋಗ್ತೀರಲ್ಲ. ಅಮ್ಮನಿಗೋಸ್ಕರ ಹೀಗೆಲ್ಲ ಮಾಡ್ತಿರೋದು ಅಂತ ನಿಮಗೂ ಗೊತ್ತು. ನನಗೀಗ ನನ್ನ ಮನೇಲೆ ನನ್ನ ಕಾಲು ಕೈ ಎಲ್ಲ ಕಟ್ಟಾಗ್ದಂಗಾಗಿದೆ. ಮೂಗಿನವರೆಗೂ ನೀರು ಬಂದು ಮುಳುಗೋಗೋ ಹಾಗಿದೆ. ಬೇಕಿರೋದು ಕಣ್ಮುಂದೆ ಇದ್ದು ಕೂಡಾದಂಗಿದೆ. ಯಾರೇನೇ ಹೇಳಿದ್ರು ನನ್ನ ಕಣ್ಣಿಗೆ ಮಾತ್ರ ನೀವು ದೇವತೆನೇ ಕಮಲಿ ಅವರೇ. ಸರ್, ನನ್ನ ಕೆಲಸ ಐತೆ, ನಾವು ಹೋಗ್ಬೇಕು. ಪ್ಲೀಸ್ ಕಮಲಿ ಅವರೇ. ಕಮಲಿ ಸರ್, ನಾವು ಹೋಗ್ಬೇಕು ಸರ್. ಇವತ್ತು ರಾತ್ರಿ ನಾನು ಋಷಿ ಒಟ್ಟಿಗೆ ಇರ್ತೀವಿ. ವಾಟ್? ನೋ 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 ನಾಟ್ ಲೈಕ್ ದ್ಯಾಟ್ ಆಂಟಿ. ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಇವತ್ತು ರಾತ್ರಿ ನಾನು ಋಷಿ ರೂಮಲ್ಲಿ ನಾನು ಮತ್ತೆ ಋಷಿ ಲಾಕ್ ಆಗೋಗ್ತೀವಿ. ಅದು ಕಮಲಿ ಕಣ್ಣಿಗೆ ಬೇರೆನೇ ಅರ್ಥ ಕೊಡುತ್ತೆ. ಈ ಗ್ಯಾಪಲ್ಲಿ ಋಷಿಗೆ ನನ್ನ ಮೇಲೆ ಫೀಲಿಂಗ್ಸ್ ಹುಟ್ಟಿದ್ರೂ ಹುಟ್ಬೋದು. ದಿಸ್ ಇಸ್ ಅ ಗುಡ್ ಚಾನ್ಸ್ ಆಂಟಿ, ನಾನು ಮತ್ತೆ ರಿಷಿ ಮತ್ತೆ ಒಂದಾಗಕ್ಕೆ. ನಾನು ರಿಷಿ ಜೊತೆಯಲ್ಲಿರೋದನ್ನ ಕಮಲಿ ಒಂದ್ಸಲ ನೋಡಿದ್ರೆ ಸಾಕು ಆಂಟಿ, ಅವಳಾಗೆ ಬಿಟ್ಟು ಹೋಗ್ತಾಳೆ. ಐ ಆಮ್ ವೆರಿ ಶೋರ್. ಅಂತಿಲ್ಲ, ಹಾಗಂತ ಯಾವಾಗ್ಲೂ ಹೀಗೆ ಮುಂದುವರಿಯುತ್ತೆ ಅಂತ ಮಾತ್ರ ಅನ್ಕೋಬೇಡ. ನೋ 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 ಆಂಟಿ, ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಾನು ಅಷ್ಟೇ ಈ ಸಿಚುವೇಶನ್ಗೆನೆ ಯೋಚನೆ ಮಾಡ್ತಿರೋದು. ಇಲ್ಲ ಅಂದ್ರೆ ನಾನು ಈ ಥರ ಎಲ್ಲ ಯೋಚನೆನೇ ಮಾಡಲ್ಲ. ಆಮೇಲೆ ಇನ್ನೊಂದು ವಿಷಯ ಅನಿಕಾ, ನಿನ್ನ ಋಷಿ ಎಂಗೇಜ್ಮೆಂಟ್ ಆಗೋವರೆಗೂ ಈ ನಾಟಕ ಸ್ಮೂತಾಗಿ ಹೋಗುತ್ತೆ ಅನ್ನೋದು ಡೌಟೇ. ಬಿಕಾಸ್ ನಮ್ಮ ಮನೆಯವರು ಬಿಡಲ್ಲ. ಸೊ ನೀನು ತುಂಬ ಕೇರ್ಫುಲ್ ಆಗಿ ಬಿಹೇವ್ ಮಾಡಬೇಕು. ಎಸ್ ಎಸ್ ಆಂಟಿ, ಐ ವಿಲ್ ಟೇಕ್ ಕೇರ್. ಸುಮ್ಮನೆ ಕೂತ್ಕೊ ಅಂತ ಬೈದ್ ಕೂರಿಸ್ತಾರೆ. ನಂಗಂತೂ ಸಾಕಾಗೋಯ್ತು. ಹೋಗಪ್ಪ. ಏನು ಗೊತ್ತಾ ರಚನಾ, ತಾರಾ ಮೇಡಮ್ಗೆ ಗುಣ ಆಗ ಗಂಟ ರಿಷಿ ಸರ್ ಸಪ್ಪಗಿರ್ತಾರೆ. ಅದನ್ನ ನನ್ನ ಕೈಯಿಂದ ನೋಡಕ್ ಹಾಕಿಲ್ಲ. ಅದಕ್ಕೆಯ ತಾರಾ ಮೇಡಮ್ಗೆ ಗುಣ ಆದ್ರೆ ಎಲ್ಲನೂ ಸರಿ ಹೋಯ್ತೈತೆ. ಆ ಕಾರಣದಿಂದಲೇ ನಾನು ಹಿಂಗ್ ಮಾಡಕ್ ಒಪ್ಕೊಂಡಿದ್ದು. ಹೀಗ್ ಮಾಡೋದ್ರಿಂದ ಅಮ್ಮಂಗೂ ಮೋಸ ಮಾಡ್ದಾಗುತ್ತೆ ಕಮಲಿ. ಆ ಅನಿಕನ್ ಮಾತು ಕೇಳ್ಕೊಂಡು ನೀವಿಬ್ರು ಮೋಸ ಹೋಗ್ತಾ ಇದ್ದೀರಾ. ಇದರಿಂದ ಯಾರಿಗೂ ಖುಷಿ ಇಲ್ಲ ಅಂದ್ಮೇಲೆ ಈ ನಾಟಕ ಮಾಡಿ ಏನ್ ಪ್ರಯೋಜನ? ಕಮಲಿನ ದೂರ ಮಾಡೋಕ್ ನೋಡ್ತಿದ್ರು ಅಂತ ನನ್ಗನ್ಸ್ತಿದೆ ರಿಷಿ. ಈ ಮನೇಲಿ ಎಲ್ರಿಗೂ ಅವಳ ಮೇಲೆ ಒಳ್ಳೆ ಅಭಿಪ್ರಾಯ ಇರ್ಬೋದು. ಆದ್ರೆ ನಾನು ನನ್ನ ಮನಸ್ಸಿನ ಮಾತನ್ನ ಕೇಳೋಳು. ಅವಳ ಬಗ್ಗೆ ಯಾವತ್ತಿಗೂ ಒಳ್ಳೆ ಅಭಿಪ್ರಾಯ ನನಗೆ ಬರಲ್ಲ. ನಾನು ಮಾಡ್ತಿರೋದು ತಪ್ಪೇ ಇರ್ಬೋದು ರಿಷಿ, ಆದ್ರೆ ಇದನ್ನೆಲ್ಲ ನಾನು ನಿನಗೆ ಹೇಗೆ ಹೇಳಲಿ? ನನ್ನ ಆರೋಗ್ಯನ ಮುಂದಿಟ್ಕೊಂಡು ಹೀಗೆ ಆಟ ಆಡೋದು ಬಿಟ್ರೆ ನನ್ನ ಹತ್ರ ಬೇರೆ ದಾರಿ ಇಲ್ಲ. ಆದ್ರೆ ಈ ಮನೆಗೆ ಅನೇಕಾನೇ ಕಮಲಿಗಿಂತ ಸರಿಯಾದ ಸೊಸೆ. ನೀನ್ಯಾಕೆ ಬಂದೆ ಇಲ್ಲಿ? ಕ್ಷಮಿಸಿ ಮೇಡಮ್, ನಿಮ್ಗೆ ಎಚ್ಚರ ಮಾಡಬೇಕು ಅಂತ ಬರ್ನಿಲ್ಲ. ನಿಮಗೆ ಚಳಿ ಆಯ್ತೈತೇನೋ ಅಂತ ಒತ್ಸಕ್ ಬಂದೆ. ನಿನ್ಗಿಲ್ಲೇನ್ ಕೆಲಸ? ಅಡುಗೆ ಮನೇಲಿ ತಾನೆ? ಇಲ್ಲೆಲ್ಲ ಯಾಕೆ ಓಡಾಡ್ತಿದ್ಯಾ? ನನ್ನ ಕೈ ರುಚಿ ನಿಮ್ಗೆ ಇಷ್ಟ ಆಗಕ್ಕಿಲ್ವೇನೋ ಅಂತ ಹಾಸಿನಿ ಅಕ್ಕಂಗೆ ಅಡುಗೆ ಮಾಡಕ್ಕೆ ಹೇಳಿವ್ನಿ. ಕ್ಷಮಿಸಿ ಮೇಡಮ್, ನಿಮ್ಮ ಪರ್ಮಿಷನ್ ಇಲ್ಲದೆ ನಾನು ಒಳಗೆ ಬರಬಾರ್ದಿತ್ತು. ನಿಮ್ಗೇನ ಬೇಕಾದ್ರೆ ಹೇಳಿ. ನಾನು ಆರಾಮಾಗೇ ಇದ್ದೀನಿ, ನೀನು ಹೋಗು. ನೆಪ್ಪಾಯ್ತಾ? ಈ ಮುಖ ನಿನ್
ತಲೆಯಾಗಿಂದ ಅಳಿಸೋಕೆ ಸಾಧ್ಯನೇ ಇಲ್ಲ ಅಲ್ವಾ? ಹಂಗೆ ನನ್ನ ತಲೆಯಾಗಿಂದಲೂ ಯಾವುದು ಅಳಿಸೋಗಿಲ್ಲ ಗೌರಿ. ನಿನ್ನ ಮಗಿನ ಬಗ್ಗೆ ನಂಗೆ ಎಲ್ಲ ಗೊತ್ತು, ಎಲ್ಲ ಸತ್ಯನೂ ನಂಗೆ ಗೊತ್ತು ಗೌರಿ. ನಾ ಮರಿಬೇಡ. ಆದ್ರೆ ಈಗಿನ ಪರಿಸ್ಥಿತಿಲಿ ನಿಜ ಹೇಳಿದ್ರೆ ಇಬ್ಬರಲ್ಲಿ ಒಬ್ಬರನ್ನ ಕಳ್ಕೊಂತೀನಿ ಅನ್ನೋ ಭಯ. ಪ್ಲೀಸ್ ಅರ್ಥ ಮಾಡ್ಕೊ. ಇದ್ರ ಬಗ್ಗೆ ಕಮಲಿ ಅವ್ರ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆದ್ರೆ ಯಾಕೋ ಗೊತ್ತಿಲ್ಲ, ಕಮಲಿ ಅವರು ನನ್ನ ಹತ್ರ ಮಾತಾಡೋದಕ್ಕೆ ರೆಡಿ ಇಲ್ಲ. ಅವಾಯ್ಡ್ ಮಾಡ್ತೀಯಾರ? ನಿನ್ ಕಷ್ಟ ಅರ್ಥ ಆಗುತ್ತೆ ಅಣ್ಣ, ನೀನೇನು ಮಾಡ್ಬೇಡ, ಇನ್ ನಾನೇ ನೋಡ್ಕೋತೀನಿ. ಗೌರಿ, ಆ ಋಣ ಹೇಗೆ ತೀರ್ಸ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಹೇ ಗೌರಿ, ನಿನಗೆ ಯಾವ ರೀತಿ ಸಹಾಯ ಬೇಕಾದ್ರೂ ಕೇಳು, ನಾನ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಹಾ, ಅಂದ್ಹಾಗೆ ಗೌರಿ, ನಿನ್ಗೊಂದು ಮಾತು ಕೇಳಬೇಕು ಅನ್ಕೊಂಡೆ. ಈಗಷ್ಟೇ ನಿನ್ ರೂಮಿಂದ ಹೋದ್ನಲ್ಲ ವಿಚಿತ್ರವಾಗಿರೋ ಮನುಷ್ಯ, ಅವನು ಯಾರು? ನನ್ ಕೋಣಲ್ಲ. ಹಾ, ಅವನು ಯಾರೋ ಪರಿಚಯ ಇಲ್ಲದೆ ಇರೋರು ನಿಮ್ಮನ್ನ ಫಾಲೋ ಮಾಡ್ತಿರೋ ಹಾಗೆ ಬಿಹೇವ್ ಮಾಡ್ತೀರಾ? ನಿಮ್ಗೇನನ್ಸುತ್ತೋ ಅದನ್ನು ಆನ್ ಫೇಸ್ ಹೇಳಿ. ಬೈಬೇಕು ಅನ್ಸಿದ್ರೆ ಬೈದ್ಬಿಡಿ, ಆದರೆ ಹೀಗೆ ಮೌನವಾಗಿರ್ಬೇಕು.